ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಬಂಗಾರಡ್ಕ, ಆಯುರ್ವೇದ ಕಣ್ಣಿನ ತಜ್ಞ ವೈದ್ಯ, ಪ್ರಸಾದಿನಿ ಆಯುರ್ನಿಕೇತನ ಆಯುರ್ವೇದ ಆಸ್ಪತ್ರೆ, ನರಿಮೊಗರು, ಪುತ್ತೂರು. ಇವತ್ತು ನೀವು ಮನೆಯಲ್ಲೇ ಮಾಡಿಕೊಳ್ಳಬಹುದಾದ ಒಂದು ಸಣ್ಣ ಕಣ್ಣಿನ ಪರೀಕ್ಷೆಯನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ. ನಮಗೆ ಸಾಮಾನ್ಯವಾಗಿ ದೃಷ್ಟಿದೋಷ ಅಂತ ಹೆಚ್ಚಾಗಿ ಎಲ್ಲರೂ ಅನುಭವಿಸಿರ್ಬೋದು. ಅದು ಕನ್ನಡಕ ಹಾಕಿದಾಗ ಅದನ್ನು ಸರಿ ಮಾಡಿಕೊಂಡಿರ್ಬೋದು. ಆದರೆ ಈ ದೃಷ್ಟಿದೋಷ ಎನ್ನುವಂಥದ್ದು ತುಂಬ ಕಣ್ಣಿಗೆ ಆಘಾತಕಾರಿಯಾದ ಅಥವಾ ದೃಷ್ಟಿಯನ್ನೇ ಕಳಕೊಳ್ಳುವಂತಹ ಒಂದು ವಿಷಯ ಆಗಿರುವುದಿಲ್ಲ. ಸಾಮಾನ್ಯವಾಗಿ ಏನಂದರೆ ಓದುವುದಕ್ಕೆ ಸಮಸ್ಯೆ ಆಗ್ಬೋದು ಅಥವಾ ದೂರದ ವಸ್ತುಗಳನ್ನು ನೋಡುವುದಕ್ಕೆ ಸಮಸ್ಯೆ ಆಗ್ಬೋದು. ಆದರೆ ಅದಕ್ಕಿಂತಲೂ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ತೊಂದರೆ ಕೊಡುವಂತಹ ಕಣ್ಣಿನ ಒಳಗಿನ ಪದರ ಏನಿದೆ, ರೆಟಿನಾ ಅಂತ ನಾವು ಹೇಳ್ತೇವೆ. ಆ ರೆಟಿನಾದಲ್ಲಿ ಮ್ಯಾಕ್ಯುಲಾ ಅಂತ ಹೇಳುವಂಥದ್ದು ಒಂದು ಬಹಳ ಪ್ರಮುಖ ಭಾಗ. ಇದು ಈ ಕಣ್ಣಿನ ಒಳಗಿನ ಪದರ ಆಗಿರ್ತದೆ ಮತ್ತು ಇದು ನರಕೋಶಗಳನ್ನೇ ತುಂಬಿಕೊಂಡಂತಹ ಕಣ್ಣಿನ ಮುಖ್ಯ ಪದರ ಆಗಿರ್ತದೆ. ಕಣ್ಣು ಬೇರೆ ಎಲ್ಲ ಭಾಗಗಳು ಸರಿ ಇದ್ದರೂ ಕೂಡ ಈ ನರಕೋಶಗಳ ಪದರ ಸರಿಯಾಗಿಲ್ಲದಿದ್ದರೆ ಅಥವಾ ಅದಕ್ಕೆ ಏನಾದರೂ ಹಾನಿಯಾದರೆ ಆಗ ದೃಷ್ಟಿಗೆ ತೊಂದರೆ ಆಗುವಂತಹ ಸಂಭವ ಇರ್ತದೆ ಮತ್ತು ದೃಷ್ಟಿಯನ್ನೇ ಕಳ್ಕೊಳ್ಳುವಂತಹ ಸಂದರ್ಭಗಳು ಬರಬಹುದು. ಹಾಗೆ ಇವತ್ತು ನಾನು ಹೇಳಲಿಕ್ಕಿರುವಂತಹ, ನೀವು ಮನೆಯಲ್ಲಿ ಮಾಡಲಿಕ್ಕಿರುವಂತಹ ಈ ಸರಳ ಕಣ್ಣಿನ ಪರೀಕ್ಷೆ ಈ ನರಕೋಶಗಳಿಗೆ ಏನಾದರೂ ಹಾನಿಯಾಗಿದೆಯಾ, ಅದರಲ್ಲೂ ಮುಖ್ಯವಾಗಿ ಮ್ಯಾಕ್ಯುಲಾ ಅಂತ ಹೇಳುವಂತಹ ಕಣ್ಣಿನ ಒಳಭಾಗದ ನರದ ಪದರದ ಭಾಗ ಏನಿದೆ ಅದರಲ್ಲಿ ಏನಾದರೂ ಸಮಸ್ಯೆ ಉಂಟಾಗಿದೆಯಾ ಅಂತ ಹೇಳಿ ತಿಳ್ಕೊಳ್ಳುವುದಕ್ಕೆ ತುಂಬ ಪ್ರಯೋಜನಕಾರಿಯಾಗ್ತದೆ. ಇದಕ್ಕೆ ಯಾವುದೇ ಒಂದು ಬೇರೆಯ ಉಪಕರಣ ಬೇಕಾಗಿಲ್ಲ, ವೈದ್ಯರು ಬೇಕಾಗಿಲ್ಲ. ನೀವೇ ನಿಮ್ಮ ಮನೆಯಲ್ಲಿ ಒಂದು 3 ನಿಮಿಷದ ಅವಧಿಯಲ್ಲಿ ಈ ಒಂದು ನಿಮ್ಮ ಕಣ್ಣಿನ ಪರೀಕ್ಷೆಯನ್ನು ನೀವೇ ಮಾಡಿಕೊಳ್ಳಬಹುದು. ನನ್ನ ಕೈಯಲ್ಲಿ ಒಂದು ಚಾರ್ಟ್ ಇದೆ. ಈ ಚಾರ್ಟಿನ ಮಧ್ಯಭಾಗದಲ್ಲಿ ಒಂದು ಕಪ್ಪು ಚುಕ್ಕೆ ಇದೆ ಮತ್ತು ಅದನ್ನು ಸುತ್ತುವರಿದಿರುವ ಈ ಚಚ್ಚೌಕದಲ್ಲಿ ಬೇರೆ ಬೇರೆ ಸಣ್ಣ ಸಣ್ಣ ಚಚ್ಚೌಕಗಳು ಅದರ ಒಳಗೆ ಇವೆ. ನೀವು ಮಾಡಬೇಕಾದ್ದು ಇಷ್ಟೇ. ಸಾಮಾನ್ಯವಾಗಿ ಮೊಬೈಲಲ್ಲೂ ಓಪನ್ ಮಾಡಿ ಈ ಒಂದು ಫೈಲನ್ನು ಓಪನ್ ಮಾಡಿಕೊಂಡು ಇದರ ಫೋಟೋವನ್ನು ಇಟ್ಕೊಂಡು ಮೊಬೈಲಲ್ಲೂ ಮಾಡ್ಬೋದು. ಆದರೆ ಅದರ ಪ್ರಿಂಟೌಟ್ A4 ಸೈಜಲ್ಲಿ ತಗೊಂಡು ಆಗ ನೀವು ಅದನ್ನು ಕೈಯಲ್ಲಿ ಹಿಡ್ಕೊಂಡು ಈ ಒಂದು ಪರೀಕ್ಷೆಯನ್ನು ಮಾಡಿಕೊಂಡ್ರೆ ತುಂಬ ಉತ್ತಮ ಮತ್ತು ಬಹಳ ಸರಿಯಾದ ವಿಧಾನ ಕೂಡ ಆಗಿರ್ತದೆ. ಯಾರಾದರೂ ಕನ್ನಡಕವನ್ನು ಹಾಕಿಕೊಳ್ಳುವವರಾಗಿದ್ದರೆ, ಈಗಾಗಲೇ ನಿಮ್ಮ ದೃಷ್ಟಿದೋಷಕ್ಕೆ ಸಮೀಪ ದೃಷ್ಟಿದೋಷವೋ ದೂರದೃಷ್ಟಿದೋಷವೋ ಇದ್ದರೆ ಅದಕ್ಕೆ ನೀವು ಈಗಾಗಲೇ ಕನ್ನಡಕವನ್ನು ಉಪಯೋಗಿಸ್ತಾ ಇದ್ದರೆ ನೀವು ಕನ್ನಡಕ ಹಾಕ್ಕೊಂಡೇ ಈ ಪರೀಕ್ಷೆಯನ್ನು ಮಾಡಬಹುದು. ಇದರಲ್ಲಿ ಈ ಚಾರ್ಟನ್ನು ನಾನು ನಿಮ್ಮ ಎದುರು ತೋರಿಸ್ತಾ ಇದ್ದೇನೆ. ಈ ಚಾರ್ಟನ್ನು ನಿಮ್ಮ ಕಣ್ಣಿಗಿಂತ ಒಂದು 12ರಿಂದ 14 ಇಂಚು ದೂರದಲ್ಲಿ ಅದನ್ನು ಹಿಡ್ಕೊಳ್ಬೇಕು. ಸಾಧಾರಣ ನಿಮ್ಮ ಹೊಕ್ಕುಳಿನ ಮೇಲ್ಭಾಗದಲ್ಲಿ ಈ ಚಾರ್ಟ್ ಹಿಡ್ಕೊಂಡ್ರೆ ಸಾಧಾರಣ 12ರಿಂದ 14 ಇಂಚಿನಷ್ಟು ದೂರ ಈ ಚಾರ್ಟ್ ನಿಮ್ಮ ಕಣ್ಣಿನಿಂದ ಇರ್ತದೆ. ಮತ್ತು ಒಂದು ಕಣ್ಣಿನಿಂದ ಪ್ರತಿಯೊಂದು ಕಣ್ಣಿಗೂ ಪ್ರತ್ಯೇಕವಾಗಿ ಈ ಪರೀಕ್ಷೆಯನ್ನು ನೀವು ಮಾಡಿಕೊಳ್ಬೇಕು. ಪ್ರಥಮವಾಗಿ ಒಂದು ಕಣ್ಣನ್ನು ಕೈಯಿಂದ ಮುಚ್ಚಿಕೊಂಡು, ಈ ಥರ ಕೈಯಿಂದ ಮುಚ್ಚಿಕೊಂಡಂತೆ ಇದ್ದರೆ ಕಣ್ಣನ್ನು ಕೈಗಳಿಂದ ಒತ್ತಿ ಹಿಡ್ಕೊಳ್ಬಾರ್ದು. ಯಾಕೆಂದರೆ ಆಗ ನೀವು ನೆಕ್ಸ್ಟ್ ಈ ಕಣ್ಣಿನ ಪರೀಕ್ಷೆ ಮಾಡುವಾಗ ನಿಮಗೆ ಕಣ್ಣು ಮಂಜಾಗ್ತದೆ. ಯಾಕೆಂದರೆ ಈ ಪ್ರೆಷರಿಂದಾಗಿ ಕಣ್ಣಿಗೆ ಪ್ರೆಷರ್ ಹಾಕಿದ್ರಿಂದ. ಆದ್ದರಿಂದ ನಾನು ಹೇಳ್ತಾ ಇರೋದು ಜಸ್ಟ್ ಕವರ್ 1 ಐ ಅಂತ. ಈ ಥರ ಕೈಯ ಮಧ್ಯಭಾಗದಲ್ಲಿ ಒಂದು ಗುಳಿಯನ್ನು ಮಾಡಿಕೊಂಡು ಕಣ್ಣಿನ ಒಂದು ಕಣ್ಣನ್ನು ಹೀಗೆ ಕವರ್ ಮಾಡಿಕೊಳ್ಬೇಕು. ಹೀಗೆ ಕವರ್ ಮಾಡಿಕೊಂಡು ಇನ್ನೊಂದು ಕಣ್ಣಿನಿಂದ ಈ ದೂರದಲ್ಲಿ 12 ಇಂಚು ದೂರದಲ್ಲಿ ಆ ಮಧ್ಯದ ಕಪ್ಪು ಬಿಂದುವನ್ನು ನೋಡಬೇಕು. ಆಗ ಈ ಮಧ್ಯದ ಕಪ್ಪು ಬಿಂದುವನ್ನು ನೋಡ್ತಾ ಇದ್ದಾಗಲೂ ಕೂಡ ನಿಮಗೆ ಅದರ ಸುತ್ತಮುತ್ತಲಿರುವ ಆ ಇಡೀ ದೊಡ್ಡ ಚಚ್ಚೌಕದ ಒಳಗಿರುವ ಸಣ್ಣ ಸಣ್ಣ ಚಚ್ಚೌಕಗಳು ಕಾಣಿಸ್ತದೆ. ನೀವು ಕಣ್ಣಿನ ದೃಷ್ಟಿಯನ್ನು ಆಚೆ ಈಚೆ ಮಾಡಬೇಕಾಗಿಲ್ಲ, ಕಣ್ಣನ್ನು ಆ ಕಡೆ ಈ ಕಡೆ ಹೊರಳಿಸಬೇಕಾಗಿಲ್ಲ. ಮಧ್ಯದ ಕೇಂದ್ರ ಭಾಗದ ಕಪ್ಪು ಚುಕ್ಕೆಯನ್ನು ನೀವು ನೋಡ್ತಾ ಇದ್ದರೆ ಸಾಕು. ಆಗ ನಿಮ್ಮ ನರಗಳ ಪದರ ಅಥವಾ ಮ್ಯಾಕ್ಯುಲಾ ಅಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನಿಮಗೆ ಈ
ಸುತ್ತಲಿನ ಚಚ್ಚೌಕಗಳು ಒಂದೋ ಎಲ್ಲವೂ ಕೂಡ, ಇಲ್ಲದಿದ್ದರೆ ಯಾವುದಾದ್ರೂ ಕೆಲವು ಭಾಗಗಳು ಅಥವಾ ಒಂದು ಚಚ್ಚೌಕ ಅಥವಾ ಬೇರೆ ಬೇರೆ ನಿಮ್ಮ ಕಾಯಿಲೆಯ ಪ್ರಮಾಣಕ್ಕೆ ಅನುಸಾರವಾಗಿ ಅದು ಒಂದು ಆಕಾರದಲ್ಲಿ ಬದಲಾವಣೆ ಹೊಂದಬಹುದು. ಚೌಕ ಆಕೃತಿ ಬೇರೆ ರೀತಿಯಾಗಿ ವಿಕಾರವಾಗಿ ಓರೆಕೊರೆಯಾಗಿ ಕಾಣಬಹುದು. ಅಥವಾ ಇದರಲ್ಲಿರುವ ರೇಖೆಗಳು ಯಾವ ಲೈನ್ಸ್ ಇದೆ ಅದು ಓರೆಕೊರೆಯಾಗಿ ಕಾಣಬಹುದು. ಕೆಲವು ಅಥವಾ ಎಲ್ಲವೂ ಓರೆಕೊರೆಯಾಗಿ ಕಾಣಬಹುದು. ಅಥವಾ ಯಾವುದೋ ಒಂದು ಭಾಗದಲ್ಲಿ ಕಪ್ಪಾಗಿ ಕಾಣಿಸಿಕೊಳ್ಳಬಹುದು. ಆ ಭಾಗದಲ್ಲಿರುವ ಚಚ್ಚಗಳು ಕಾಣಿಸದೆ ಕಪ್ಪಾಗಿ ಆ ಭಾಗ ಗೋಚರ ಆಗಬಹುದು. ಇದನ್ನೇ ಇದೇ ವಿಧಾನದಲ್ಲಿ ಇನ್ನೊಂದು ಕಣ್ಣನ್ನು ಕೂಡ ನೀವು ಕವರ್ ಮಾಡಿಕೊಂಡು ಇದೇ ವಿಧಾನದಲ್ಲಿ ನಿಮ್ಮ ಕಣ್ಣಿನ ಪರೀಕ್ಷೆಯನ್ನು ನೀವು ಮಾಡಿಕೊಳ್ಬೇಕು. ಆಗ ನಿಮಗೆ ಈ ಗೆರೆಗಳು ಸರಿಯಾಗಿ ಕಾಣಿಸದೆ ಬ್ಲರ್ ಆಗಿ ಮಂದವಾಗಿ ಕಾಣಿಸ್ತಾ ಇದ್ದರೆ ಅಥವಾ ಆಕಾರದಲ್ಲಿ ಬದಲಾವಣೆ ಹೊಂದಿದ್ರೆ ಅಥವಾ ಗೆರೆಗಳು ಓರೆಕೊರೆಯಾಗಿ ಕಾಣಿಸಿದರೆ ಅಥವಾ ಯಾವುದೋ ಒಂದು ಭಾಗದಲ್ಲಿ ಕಪ್ಪಾಗಿ ಕಾಣಿಸ್ತು ಅಂತಾದರೆ ಆಗ ನೀವು ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ಯಾಕೆಂತ ಹೇಳಿದರೆ ಇದು ದೃಷ್ಟಿ ದೋಷಕ್ಕಿಂತಲೂ ಸ್ವಲ್ಪ ತೀವ್ರತರವಾದ ಕಣ್ಣಿನ ನರದ ಪದರ ಸಮಸ್ಯೆ ಆಗಿರ್ತದೆ. ಆಧುನಿಕ ವೈದ್ಯಕೀಯ ಪರಿಭಾಷೆಯಲ್ಲಿ ಇದನ್ನು ಏಜ್ ರಿಲೇಟೆಡ್ ಮ್ಯಾಕ್ಯುಲಾರ್ ಡಿಜನರೇಷನ್ ಅಂತ ಹೇಳ್ತೇವೆ. ಅಂದರೆ ಈ ಕಣ್ಣಿನ ಒಳಭಾಗದ ಈ ನರದ ಪದರದ ಭಾಗಗಳ ನರಕೋಶಗಳು ನಶಿಸುತ್ತಾ ಹೋಗುವುದರಿಂದ ಆ ಪದರ ನಿಧಾನವಾಗಿ ಸವದು ತೆಳ್ಳಗೆ ಆಗ್ತಾ ಹೋಗ್ತದೆ. ಒಂದು ಹಂತದಲ್ಲಿ ಇದು ದೃಷ್ಟಿಯನ್ನೇ ಕಳ್ಕೊಳ್ಳುವುದಕ್ಕೂ ಕಾರಣ ಆಗಬಹುದು. ಸರಿಯಾದ ನಾವು ಅದನ್ನು ಕ್ರಮ ಕೈಗೊಳ್ಳದಿದ್ದರೆ, ವೈದ್ಯಕೀಯ ವಿಧಾನಗಳನ್ನು ಕೈಗೊಳ್ಳದಿದ್ದರೆ. ಅದರಲ್ಲಿ ಬೇರೆ ಬೇರೆ ವಿಧಗಳಿದೆ. ಅದರ ಅನುಸಾರವಾಗಿ ಅದರ ಅಪಾಯ ತೀವ್ರತೆ ಎಲ್ಲ ನಿರ್ಧಾರ ಆಗ್ತದೆ. ಆದರೆ ಕೇವಲ ಈ ಒಂದು ಸರಳ ಪರೀಕ್ಷೆಯಿಂದ ನೀವೇ ಮಾಡಿಕೊಂಡು ಈ ಟೆಸ್ಟನ್ನು ನೀವು ಅದರಲ್ಲಿ ಸಮಸ್ಯೆ ಉಂಟಾ ಅಂಥೇಳಿ ನೀವು ನೋಡಿಕೊಳ್ಳಬಹುದು. ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ನರಪದರದಲ್ಲಿ ಈ ಒಂದು ಸಮಸ್ಯೆ ಇದೆ ಅಂತ ನೀವೇ ಕಂಡುಕೊಳ್ಬೋದು. ಆಯುರ್ವೇದ ದೃಷ್ಟಿಕೋನದಿಂದ ಇದನ್ನು ನಾವು ವಾತಜ ತಿಮಿರ ಅಂತ ಹೇಳಿ ಡಯಾಗ್ನೋಸಿಸ್ ಮಾಡ್ತೇವೆ. ಯಾಕೆಂತ ಕೇಳಿದರೆ ಬಹಳ ಸ್ಪಷ್ಟವಾಗಿ ಆಧುನಿಕ ವೈದ್ಯಕೀಯ ಶಾಸ್ತ್ರದಲ್ಲಿ ಯಾವ ರೀತಿ ಇದರ ಲಕ್ಷಣ ಓರೆಕೊರೆಯಾಗಿ ಕಾಣುತ್ತದೆ, ದೃಷ್ಟಿ ವಸ್ತುಗಳು ಓರೆಕೆಯಾಗಿ ಕಾಣ್ತದೆ ಅಂತ ಯಾವ ರೀತಿ ವಿವರಣೆ ಕೊಟ್ಟಿದ್ದಾರೋ ಅದೇ ರೀತಿ ಆಯುರ್ವೇದದಲ್ಲಿ ಕೂಡ ಸಂಹಿತೆಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ರುಜ್ವಪಿ ವಕ್ರಂ ಮನ್ಯತೆ ಅಂತ. ರುಜು ಅಂತ ಹೇಳಿದರೆ ಆ ವಸ್ತು ಹೇಗಿದೆಯೋ ಹಾಗೆ, ಈಗ ನೇರವಾಗಿದ್ದರೆ ನೇರವಾಗಿ ಮತ್ತು ಅದರ ಆಕಾರ ಹೇಗಿದೆಯೋ ಹಾಗೆ ಅದೇ ರೀತಿಯಲ್ಲಿ ಒಬ್ಬ ನೋಡ್ತಾ ಇದ್ದರೆ ಅದು ರುಜು, ಅಂದರೆ ಅವನು ಇದ್ದದನ್ನು ಇದ್ದ ಹಾಗೆ ಕಾಣ್ತಾ ಇದ್ದಾನೆ ಅಂತ. ರುಜುವಪಿ, ಒಂದು ವೇಳೆ ಆ ವಸ್ತು ಹೇಗಿದ್ದರೂ ಕೂಡ ಇದನ್ನು ನೋಡುಗನು ಅಥವಾ ಓದುವನೊಬ್ಬ ವ್ಯಕ್ತಿ ವಕ್ರಂ ಮನ್ಯತೆ ಅಂತ ಹೇಳಿದರೆ ತಿಳ್ಕೊಳ್ತಾನೆ ಅಂತ. ವಕ್ರ ಉಂಟು ಅಂತ ತಿಳ್ಕೊಳ್ತಾನೆ ಅಂದರೆ ಒಂದು ಲೈನು ಅಥವಾ ಒಂದು ದಾರಿ ಅಥವಾ ಒಂದು ವಸ್ತು ಸರಿಯಾಗಿದ್ದರೂ ಕೂಡ ಅದನ್ನು ಓರೆಕೋರೆಯಾಗಿ ಅವನು ನೋಡ್ತಾನೆ. ಬೇರೆಯವರಿಗೆ ಸರಿಯಾಗಿ ಕಾಣ್ತದೆ, ಆದರೆ ಯಾರಿಗೆ ಈ ತೊಂದರೆ ಇದೆ, ನರದ ಪದರದ ಸಮಸ್ಯೆ ಇದೆ, ಕಣ್ಣಿನ ಸಮಸ್ಯೆ ಇದೆ, ಅವನಿಗೆ ಅದು ಓರೆಯಾಗಿ ಕಾಣ್ತದೆ. ನೋಡಿ ಎಷ್ಟು ಚೆನ್ನಾಗಿ ಆಯುರ್ವೇದದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ. ಅದಕ್ಕೆ ಚಿಕಿತ್ಸೆಯನ್ನು ಕೂಡ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಅದನ್ನು ಬೆಳವಣಿಗೆ ಆಗದ ಹಾಗೆ ಮತ್ತು ಇದ್ದ ಸಮಸ್ಯೆಯನ್ನು ದೂರ ಮಾಡುವ ಹಾಗೆ ಬೇರೆ ಬೇರೆ ವಿಧಾನಗಳನ್ನು ಹೇಳಿದ್ದಾರೆ. ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ನಾವು ನೋಡೋಣ. ಬಂಧುಗಳೇ, ಇದರ PDF ಪ್ರತಿಯನ್ನು ನಾನು ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡ್ತೇನೆ, ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೇನೆ. ನೀವಿದರ ಪ್ರಿಂಟೌಟ್ ತೆಕ್ಕೊಂಡು ಕೂಡ ಈ ಟೆಸ್ಟ್ಗಳನ್ನು ಮಾಡಿಕೊಳ್ಬಹುದು ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.